ರಾಮಾಯಣ ಅತ್ಯಂತ ಚರ್ಚೆಗೆ ಒಳಗಾದಂಥ ಕೃತಿ. ಅದರ ಅರ್ಥ ಏನು? ರಾವಣನ ಬಗ್ಗೆ ಅತ್ಯಂತ ಗೌರವ ಮತ್ತು ಒಂದು ವಿಶೇಷವಾದ ಅಕ್ಕರೆಯಿಂದ ಆ ಪಾತ್ರವನ್ನು ನೋಡುವ ಮಟ್ಟಕ್ಕೆ ಅದು ನಮ್ಮನ್ನು ತಂದು ನಿಲ್ಲಿಸ್ತದೆ. ಹಾಗಾಗಿ ನಮಗೆ ರಾಮಾಯಣದಂಥ ಸಿನಿಮಾ ಬಹಳ ಬಹಳ ಮುಖ್ಯ ಆಗುತ್ತೆ. ನಿನ್ನೆ ಆ ಟ್ರೇಲರ್ ಬಿಡುಗಡೆ ಆದದ್ದನ್ನು ನೋಡಿದಾಗ ಮೈ ತುಂಬಿತು, ಮನ ತುಂಬಿತು, ಒಂದು ಉತ್ಸಾಹದ ಪುಳಕೋತ್ಸವ ಅದು. ಈ ಎರಡು ಕಣ್ಣುಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಂಸ್ಕೃತಿಕ ಗರ್ಭದಿಂದ ಆವಿರ್ಭವಿಸಿದ ಕಣ್ಣು ರಿಷಬ್, ಇನ್ನೊಂದು ಪಕ್ಕಾ ಕಮರ್ಷಿಯಲ್ ಜಗತ್ತಿನಿಂದ ಹುಟ್ಟಿ ಬಂದಂಥ ಧೀಮಂತ ಪ್ರತಿಭೆ ಯಶ್. ನೋಡಿ, ಕನ್ನಡದಲ್ಲಿ ನಮಸ್ಕಾರಗಳು ಅಂತ ಶುರು ಮಾಡ್ತಾರೆ, ಅದು ತೆಲುಗು, ತಮಿಳು, ಹಿಂದಿ ಎಲ್ಲವನ್ನ ದಾಟಿ ಅದು ವಿಶ್ವಮಟ್ಟಕ್ಕೆ ಮುಟ್ತದೆ. ಪ್ರತಿಯೊಂದು ಕಡೆ ಕೂಡ ಕನ್ನಡವನ್ನು ಎಲ್ಲಿಯೂ ಒಂದು ಎರಡನೇ ದರ್ಜೆಗೆ ತಳ್ಳುವ ಅಥವಾ ಕನ್ನಡವನ್ನು ಒಂದು ಕಿಕ್ ಬೋರ್ಡ್ ಆಗಿ ಭಾವಿಸುವ, ನನಗೆಲ್ಲವೂ ಸಿಕ್ಕಿದೆ, ದಕ್ಕಿದೆ ಅನ್ನುವ ಅಹಂಕಾರದಲ್ಲಿ ವರ್ತಿಸುವ ಯಾವುದೇ ರೀತಿಯ ಒಂದು ಗುಣ ಸ್ವಭಾವವನ್ನು ಯಶ್ನಲ್ಲಿ ಈವರೆಗೂ ನಾನು ನೋಡಿಲ್ಲ. ರಿಷಬ್ನಲ್ಲೂ ಅದನ್ನೇ ನಾನು ಭಾವಿಸಿದ್ದೇನೆ. ರಿಷಬ್ ಕೂಡ, ಯಾಕೆಂದ್ರೆ ಇಬ್ಬರನ್ನು ಯಾಕೆ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡ್ತಾ ಇದ್ದೇನೆ ಅಂತಂದ್ರೆ, ಇದು ರಾಮನ ಯುಗದ ಆರಂಭ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಅತ್ಯಂತ ಸಮೃದ್ಧವಾದಂಥ, ಬಹಳ ನಿರೀಕ್ಷೆದಾಯಕವಾದಂಥ, ಈ ದೇಶದ ಸಾಂಸ್ಕೃತಿಕ ನಿಧಿ, ಕಣ್ಣು, ಆಸ್ತಿ, ಅಸ್ಮಿತೆ ಅಂತಲೇ ಭಾವಿಸುವ ರಾಮಾಯಣ ಮತ್ತು ಮಹಾಭಾರತ. ಬಹುಶಃ ಅಭಿವ್ಯಕ್ತಿ ಮಾಧ್ಯಮದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಮೇಲೆ ನಡೆದಂಥ ವ್ಯಾಖ್ಯಾನಗಳು, ಬಂದಂಥ ಕೃತಿಗಳು, ಆದಂಥ ವಿಮರ್ಶೆ ಮತ್ತು ಮಥನ, ಅದು ದೇಶಿಕವಾಗಿಯೂ ಪ್ರಾಪಂಚಿಕವಾಗಿಯೂ ಇನ್ಯಾವ ಕೃತಿಗಳ ಮೇಲೆಯೂ ಈ ರೀತಿಯ ಒಂದು ವಿಸ್ಮಯಕಾರಕವಾದಂಥ ಅಭಿವ್ಯಕ್ತಿ ದಾಖಲಾಗಿಲ್ಲ. ಇನ್ನು ಚಿತ್ರರಂಗ ಅಂತ ಬಂದರೆ, ಸೆಲ್ಯುಲಾಯ್ಡ್ ಪರದೆ ಅಂತ ಬಂದರೆ, ಅಲ್ಲಿ ಕೂಡ ರಮಾನಂದ್ ಸಾಗರ್ ಅವರ ರಾಮಾಯಣದಿಂದ ಆದಿಪುರುಷದವರೆಗೆ ನಮಗೆ ಒಪ್ಪುವ ಮತ್ತು ಒಪ್ಪಿತವಲ್ಲದ, ಅದ್ಭುತ ಅಥವಾ ಕನಿಷ್ಠ ಅನ್ನುವ ಮಟ್ಟಕ್ಕೆ ರಾಮಾಯಣದ ಮೇಲಂತೂ ಅಭಿವ್ಯಕ್ತಿಯ ಚಿತ್ರ ದಾಖಲಾಗಿದೆ. ಕಾಲಾತೀತವಾದಂಥ, ತ್ರೇತಾಯುಗದಿಂದ ಕಲಿಯುಗದವರೆಗೆ ಕಾಲಾತೀತವಾಗಿ ಮತ್ತು ಹಲವು ಪ್ರಹಾರಗಳನ್ನು ಇವತ್ತಿನ ಕಾಂಗ್ರೆಸ್ಸಿನ ಅಥವಾ ಇಂಡಿ ಕೂಟದ ಮನೋಭಾವದಿಂದ ಹಿಡಿದು ಒಳ ವಿಮರ್ಶಕರು, ಹೊರ ವಿಮರ್ಶಕರು, ಚಾರ್ವಾಕರು, ಎಡಪಂಥೀಯರು, ಈ ಎಲ್ಲ ನೆಲೆಗಳಿಂದಲೂ ಕೂಡ ರಾಮಾಯಣ ಅತ್ಯಂತ ಚರ್ಚೆಗೆ ಒಳಗಾದಂಥ ಕೃತಿ. ಅದರ ಅರ್ಥ ಏನು? ಕಾಲಾತೀತವಾಗಿ ಒಂದು ಕೃತಿ ಎಲ್ಲ ರೀತಿಯ ಸುನಾಮಿಗೆ, ವೈಚಾರಿಕವಾದಂಥ ಸುನಾಮಿಗೆ, ಚಿಂತನಶೀಲವಾದಂಥ ಸುನಾಮಿಗೆ ಅದು ಒಡ್ಡಿಕೊಳ್ತದೆ, ಮುಖಾಮುಖಿ ಆಗ್ತದೆ. ಆ ಮೂಲಕ ಅದು ಹೆಚ್ಚೆಚ್ಚು ಅರ್ಥ ವ್ಯಾಪ್ತಿಯನ್ನು ಮತ್ತೆ ಮತ್ತೆ ವಿಸ್ತರಿಸಿಕೊಳ್ತದೆ ಅಂತಾದರೆ ಆ ಕೃತಿ ಮೌಲ್ಯ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಹನುಮನ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಮತ್ತೆ 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 ಕೃತಿಗಳು ಹುಟ್ಟುಕೊಳ್ತವೆ, ಮತ್ತೆ ಮತ್ತೆ ಅದು ನಮ್ಮ ಕಣ್ಣೆದುರು ಬರ್ತದೆ. ಆದರೆ ನಾವು ದಣಿಯುವುದಿಲ್ಲ, ಬೌದ್ಧಿಕವಾಗಿ ನಾವು ದಣಿಯುವುದಿಲ್ಲ. ಇನ್ನಷ್ಟು ಆಸಕ್ತಿಯಿಂದ ಹುರಿಗೊಂಡು ಅದನ್ನು ನೋಡುವ ಮನೋಭಾವವನ್ನು, ಮನೋಭೂಮಿಕೆಯನ್ನು ನಾವು ಸಿದ್ಧಗೊಳಿಸ್ಕೊಳ್ತೇವೆ. ಅಂಥ ಒಂದು ಸಂದರ್ಭಕ್ಕೆ ನಾವಿವತ್ತು ಕಾದು ಕೂತ್ಕೊಳ್ಳುವಂಥ ಸಂದರ್ಭ
ನಮ್ಮ ಎದುರು ಬಂದಿದೆ. ನಿನ್ನೆ ಬೆಳಗು 6 ಗಂಟೆಗೆ ದೆಹಲಿಯಲ್ಲಿ ರಾಮಾಯಣ ಸಿನಿಮಾದ ಒಂದು ಟ್ರೈಲರು ರಿಲೀಸ್ ಆಯಿತು. ದೇವಲೋಕ, ಭೂಲೋಕ, ಪಾತಾಳಲೋಕ, 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ರಾವಣ ರಾಜ್ಯ. ನಮಿತ್ ಮಲ್ಹೋತ್ರ ನಿರ್ಮಾಪಕರು, ನಿಶಿತ್ ತಿವಾರಿ. ನಿಶಿತ್ ತಿವಾರಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ದಂಗಲ್ ಸಿನಿಮಾ, ಆಮೇಲೆ ಚಿಚೋರಿ ಅಂತ ಸಿನಿಮಾ. 2011ರಲ್ಲಿ ಚಿಲ್ಡ್ರನ್ಸ್ ಪಾರ್ಟಿ ಅನ್ನುವ ಸಿನಿಮಾದ ಮೂಲಕ ನ್ಯಾಷನಲ್ ಅವಾರ್ಡು, ಬೆಸ್ಟ್ ಫಿಲ್ಮು, ಆಮೇಲೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಇವೆಲ್ಲವನ್ನ ಪಡ್ಕೊಂಡಂಥ ಈ 53ರ ತರುಣ ಬಹುಶಃ ಸಿನಿಮಾಕ್ಕಾಗಿಯೇ ಹುಟ್ಟಿದ್ದಾನೇನೋ ಅನ್ನುವ ಮಟ್ಟಕ್ಕೆ ತನ್ನ ಸೃಜನಾತ್ಮಕವಾದಂಥ ಅಭಿವ್ಯಕ್ತಿಯನ್ನು ಈಗಾಗಲೇ ದಾಖಲಿಸಿದವರು. ಎಂಥ ನಿರ್ದೇಶಕ ಅನ್ನೋದಕ್ಕೆ ದಂಗಲ್ ಒಂದು ಜೀವಂತ ಸಾಕ್ಷಿ. ಅವರ ಮೂಲಕ ಇವತ್ತು ಆಕೃತಿಗೊಳ್ತಾ ಇರುವಂಥ ರಾಮಾಯಣ ಹೇಗಿರಬಹುದು ಅನ್ನೋದಕ್ಕೆ ಕನ್ನಡ ಜಗತ್ತಿಗೆ ಒಂದು ವಿಶೇಷವಾದ ಆಸಕ್ತಿ ಇದೆ. ಯಾಕೆಂತಂದರೆ ರಾಮಾಯಣ ಅಂತಂದಾಗ ರಾಮ ಮತ್ತು ರಾವಣ, ವಾಲ್ಮೀಕಿಯವರ ಒಂದು ಅಭಿವ್ಯಕ್ತಿಯ ಶ್ರೇಷ್ಠತೆ ಯಾವ ಮಟ್ಟದ್ದು ಅಂತಂದರೆ ಋಣ ಮತ್ತು ಧನಾತ್ಮಕವಾದಂಥ 2 ನೆಲೆಗಳನ್ನು ಏಕೀಭವಿಸ್ತಾ ಏಕೀಕೃತಗೊಳಿಸ್ತಾ ರಾಮಾಯಣದ ಓದುಗರಿಗೆ ಮತ್ತು ರಾಮಾಯಣದ ಇಡೀ ಕಾಲಕ್ಕೆ ಈ 2 ಪಾತ್ರಗಳು ಜೀವಂತವಾಗಿ ಒಂದೇ ನೆಲೆಯಲ್ಲಿ ನಿಲ್ತವೆ. ರಾಮನನ್ನ ಪ್ರೀತಿಸುವ ವರ್ಗವು ರಾವಣನ ಬಗ್ಗೆ ನಿಬ್ಬೆರಗುಗೊಳ್ಳುತ್ತದೆ, ರಾವಣನ ಬಗ್ಗೆ ಆಸಕ್ತಿಯನ್ನು ಹೊಂದುತ್ತದೆ, ರಾವಣನ ಬಗ್ಗೆ ಅತ್ಯಂತ ಗೌರವ ಮತ್ತು ಒಂದು ವಿಶೇಷವಾದ ಅಕ್ಕರೆಯಿಂದ ಆ ಪಾತ್ರವನ್ನು ನೋಡುವ ಮಟ್ಟಕ್ಕೆ ಅದು ನಮ್ಮನ್ನು ತಂದು ನಿಲ್ಲಿಸ್ತದೆ. ಹಾಗಾಗಿ ರಾಮಾಯಣ ಅಂತಂದಾಗ ರಾಮನಷ್ಟೇ ರಾವಣನೂ ಮುಖ್ಯ. ಈ ಎಲ್ಲವನ್ನು ಗಮನಿಸಿದಾಗ ನಮಗೆ ಆದಿಪುರುಷ ಅತ್ಯಂತ ನೋವನ್ನು ಕೊಟ್ಟಿತ್ತು. ಆದಿಪುರುಷ ರಾಮಾಯಣವನ್ನು ಪ್ರೀತಿಸುವ ಈ ನೆಲದ ಪ್ರತಿಯೊಬ್ಬರಿಗೂ ಕೂಡ ಅದು ಬರ್ಚಿಯಿಂದ ಇರಿದ ಒಂದು ನೋವನ್ನು ಕೊಟ್ಟಿತ್ತು. ಹಾಗಾಗಿನೇ ನಮಗೆ ಈಗ ಬರ್ತಾ ಇರುವಂಥ ಈ ರಾಮಾಯಣದ ಬಗ್ಗೆ ಹೆಚ್ಚು ಕುತೂಹಲ, ಹೆಚ್ಚು ಆಸಕ್ತಿ. ಕೊನೆಗೂ ಈಗಿನ ಲಭ್ಯ ಟೆಕ್ನಾಲಜಿಯಲ್ಲಿ ಹೊರಾವರಣವನ್ನು ಭವ್ಯವಾಗಿ ಕಟ್ಟಿಬಿಡಬಹುದು, ಆದರೆ ರಾಮಾಯಣದ ಧಾತು ಪ್ರಜ್ಞೆಯನ್ನು ನಿಮ್ಮ ಇಡೀ ಚಿತ್ರಿಸುವ ಭರದಲ್ಲಿ ಅದರ ಆಶಯ ನಮಗೆ ಯಾವ ಮಟ್ಟಕ್ಕೆ ತಲುಪ್ತದೆ ಅನ್ನೋದ್ರಲ್ಲ ಬಹಳ ಗಂಭೀರವಾಗಿ ಗಮನಿಸಬೇಕು. ಯಾಕೆಂತಂದರೆ ಸ್ವತಃ ಬಾಲಿವುಡ್ಡು ಒಂದು ನಕಾರಾತ್ಮಕವಾದಂಥ ದೇಶಿ ಪ್ರಜ್ಞೆಗೆ ವಿರುದ್ಧವಾಗಿ ನಿಂತಂಥ ಮನೋಭಾವ. ಅದಕ್ಕೆ ರಾಮಾಯಣದಿಂದ ಹಿಡಿದು ಮಹಾಭಾರತದಿಂದ ಹಿಡಿದು ಭಾರತ ಮಾತೆಯವರೆಗೆ ತನ್ನದೇ ಆದಂಥ ಒಂದು ವಿಚಿತ್ರವಾದಂಥ ಒಗರಿದೆ, ಆಕ್ರೋಶ ಇದೆ ಮತ್ತು ಪ್ರತಿಯಾಗಿ ಒಂದು ನೆಲೆಯನ್ನು ಕಟ್ಟುವ ಪ್ರಜ್ಞೆ ಇದೆ. ಅದು ಖಾನ್ಗಳಿಂದ ಖಾನ್ಗಳಿಂದ ಬಾಲಿವುಡ್ ಎಲ್ಲಿಯವರೆಗೆ ಅಂತಂದರೆ ಅದು ದೇಶದ್ರೋಹ ಮತ್ತು ದೇಶ ಪ್ರೀತಿಯ ಮಧ್ಯೆ ಒಂದು ಎಳೆಯನ್ನು ಗಟ್ಟಿಯಾಗಿ ಕಟ್ಟಿದೆ. ಅದರ ಕುಲಗಳು ಇವತ್ತು ಎಷ್ಟರ ಮಟ್ಟಿಗೆ ವಿಭ್ರತಿಯನ್ನು, ಒಂದು ಅಪಭ್ರಂಶವನ್ನು ನಮ್ಮೆದುರು ತಂದು ನಿಲ್ಲಿಸ್ತದೆ ಅನ್ನೋದಕ್ಕೆ ಈ ಜಿರಳೆ ಪಾರ್ಟಿಯ ಜಂತರ್ ಮಂತರ್ ಘಟನೆ ಒಂದು ಜೀವಂತ ಸಾಕ್ಷಿ. ಅಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅನ್ನೋದನ್ನು ನೀವು ಗಮನಿಸಿದರೆ ಈ ಬಾಲಿವುಡ್ಡಿನ ಒಂದು ಮನೋಭಾವ ಎಂಥ ಕ್ಷುದ್ರವಾಗಿದೆ, ಎಷ್ಟು ದೇಶ ವಿರೋಧಿಯಾಗಿದೆ. ಚಾವಾದಂಥ ಸಿನಿಮಾ, ದುರಂದರಂಥ ಸಿನಿಮಾ, ಅಥವಾ ಈಗ ಕಾಶ್ಮೀರಿ ಫೈಲ್ಸು, ಕೇರಳ ಫೈಲ್ಸು, ತಾಷ್ಕೆಂಟ್ ಫೈಲ್ಸ್, ಇಂಥ ಸತ್ಯದ ನೆಲೆಯಲ್ಲಿ ಹೊಮ್ಮಿದ ಚರಿತ್ರಾರ್ಹವಾದಂಥ ಸಿನಿಮಾವನ್ನು ಅದು ನೇರ ವಿರೋಧಿಸ್ತಾ ಇದೆ. ಅಷ್ಟೇ ಅಲ್ಲ, ವ್ಯಾವಹಾರಿಕವಾಗಿ ಅದರಲ್ಲಿ ಪಾಲ್ಗೊಂಡವರ ಬದುಕನ್ನು ಮುಗಿಸುವ ಮಟ್ಟಕ್ಕೆ ಕೊಲೆಗಡುಕತನಕ್ಕೂ ಮುಂದಾಗ್ತಾ ಇದೆ ಇದೇ ಬಾಲಿವುಡ್. ಹಾಗಾಗಿ ನಮಗೆ ರಾಮಾಯಣದಂಥ ಸಿನಿಮಾ ಬಹಳ ಮುಖ್ಯ ಆಗುತ್ತೆ.
ನಿನ್ನೆ ಆ ಟ್ರೇಲರ್ ಬಿಡುಗಡೆ ಆದದ್ದನ್ನು ನೋಡಿದಾಗ ಮೈ ತುಂಬಿತು, ಮನ ತುಂಬಿತು. ಒಂದು ಉತ್ಸಾಹದ ಪುಳಕೋತ್ಸವ ಅದು. ರಾಮಾಯಣದ ಇಡೀಯದಾದಂಥ ಓದು ನಮಗೆ ಒಂದು ಭವ್ಯತೆಯನ್ನು, ದಿವ್ಯತೆಯನ್ನು ಮನದ ಮೂಲೆಯಿಂದ ಹಿಡಿದು ಮೈದಾನದವರೆಗೆ ಆಕೃತಿಗೊಳಿಸ್ತದೆ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ಆ ಪುಷ್ಪಕ ವಿಮಾನ, ಆ ಚಿನ್ನದ ಲಂಕೆ, ಇಲ್ಲಿ ಸೂರ್ಯವಂಶ, ರಾಮಾಯಣ, ರಾಮ, ಕೃಷ್ಣ, ಕೈಕೇಯಿ, ದಶರಥ, ಆ ವನವಾಸ, ಆ ಸೀತೆ, ಆ ಜನಕ, ಹೀಗೆ ಪ್ರತಿಯೊಂದು ಪಾತ್ರವೂ ಕೂಡ ನಮ್ಮನ್ನು ಅದು ಮನದಣಿಯೇ ಅನುಭವಿಸುವ ಹಾಗೆ ನಮ್ಮ ರಕ್ತಗತವಾಗಿದೆ. ರಾಮಾಯಣ ಮಹಾಭಾರತ ಈ ದೇಶದ ಜನಮಾನಸದ DNA ಅದು. ಅದನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ರಾಮಾಯಣಕ್ಕೆ, ಮಹಾಭಾರತಕ್ಕೆ ಒಂದು ಕಿಂಚಿತ್ತೂ ಚ್ಯುತಿಯನ್ನು ತಂದವರನ್ನು ನಾವು ಯಾವ ಕಾರಣಕ್ಕೂ ಬಿಡುವುದಿಲ್ಲ ಅನ್ನೋದಕ್ಕೆ 520 ವರ್ಷಗಳ ಇತಿಹಾಸವಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ನಾವು ಹೋರಾಟ ಮಾಡಿದ್ದು, ಹೆಜ್ಜೆ ಇಟ್ಟದ್ದು 520 ವರ್ಷದ ದಿವ್ಯವಾದಂಥ ಇತಿಹಾಸ ಅದು. ನಮ್ಮ ಮನಸ್ಸು ಕಾಯಿತೇ ಹೊರತು, ಕಾತರಿಸಿತೇ ಹೊರತು ಎಲ್ಲಿಯೂ ನಮ್ಮ ಮನಸ್ಸು ಕ್ಷುದ್ರಗೊಳ್ಳಿಲ್ಲ, ಅದು ಹಿಂದೇಟು ಹಾಕಿಲ್ಲ, ಅದು ದಣದಿಲ್ಲ. ಅದು ರಾಮಾಯಣದ ಶಕ್ತಿ. ಹಾಗಾಗಿ ಈ ಟ್ರೈಲರು ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು. 4,000 ಕೋಟಿಯ ವೆಚ್ಚ, ನಮಿತ್ ಮಲ್ಹೋತ್ರ ಅವರ ಜೀವಮಾನದ ಒಂದು ದೊಡ್ಡ ಕನಸು. ಅದೆಲ್ಲದಕ್ಕಿಂತ ಹೆಚ್ಚು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ, ಇಂಟರ್ನ್ಯಾಷನಲ್ ಲೆವೆಲಿನ ಸಿನಿಮಾ. ಆ ಸಿನಿಮಾದ ಬಹಳ ದೊಡ್ಡ ಭೂಮಿಕೆಯಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದರೆ ಅದು ಯಶ್. ಯಶ್ನ ಪ್ರಯಾಣವೇ ಒಂದು ಅದ್ಭುತ. ಅದು ನೆಲಗುಲಾಬಿ. ಅದು ಇವತ್ತು ಆಗಸಕ್ಕೆ ಅರಳಿ ನಿಂತಿದೆ, ನಮಗೆ ಅತ್ಯಂತ ಅಭಿಮಾನವನ್ನು ತಂದಿದೆ. ಯಶ್ ಒಬ್ಬ ಕೇವಲ ನಟ ಅಲ್ಲ, ಚಿಂತಕ. ಯಶ್ ಒಬ್ಬ ಕೇವಲ ಚಿಂತಕನೂ ಅಲ್ಲ, ವ್ಯಾವಹಾರಿಕ. ಯಶ್ ಕೇವಲ ಒಬ್ಬ ವ್ಯವಹಾರಸ್ಥ ಅಲ್ಲ, ಇಡೀ ಸಿನಿಮಾವನ್ನ ಕೇವಲ ಕನ್ನಡದ ನೆಲದಿಂದ ವಿಶ್ವದ ಮಟ್ಟಕ್ಕೆ ಗಮನಿಸಿದ ಮತ್ತು ಆ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಹಳ ಶ್ರೇಷ್ಠ ಅನ್ನಬಹುದಾದಂಥ ಸಿನಿಮಾವನ್ನು ಕೊಡುವ ಮೂಲಕ, ತನ್ನ ಪಾತ್ರಾಭಿವ್ಯಕ್ತಿಯ ಮೂಲಕ ಇವತ್ತು ವಿಶ್ವಮಾನ್ಯಗೊಂಡಂಥ ಏಕೈಕ ಕನ್ನಡಿಗ. ಅದೇ ನೀವು ಇನ್ನೊಂದು ಕಡೆಯಿಂದ ನೋಡಿದರೆ ಇದೇ ಯಶನಿಗಿಂತ ಇನ್ನಿಷ್ಟು ಗಟ್ಟಿಯಾಗಿ ಸಾಂಸ್ಕೃತಿಕವಾಗಿ ಕೇವಲ ಮನರಂಜನಾತ್ಮಕವಾಗಿ ಮಾತ್ರ ಸಿನಿಮಾವನ್ನು ಕೊಡುವುದಲ್ಲ, ಈ ನೆಲದ ಅಸ್ಮಿತೆ ಮತ್ತು ಈ ನೆಲದ ಸಾಂಸ್ಕೃತಿಕ ವೈಭವವನ್ನು, ಆ ಸಾಂಸ್ಕೃತಿಕ ಬೇರನ್ನ ಇಟ್ಕೊಂಡು ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ನಾನು ದಾಖಲಿಸಬಲ್ಲೆ. ಟೆಕ್ನಾಲಜಿಯ ಮೂಲಕ ಇವತ್ತು ನೀವು ಇದೇ ರಾಮಾಯಣವನ್ನು ನೋಡಿದಾಗ ನನಗೆ ಭಕ್ತ ಪ್ರಹ್ಲಾದ ಇನ್ನೊಂದು ಕಡೆಯಿಂದ, ಕೃಷ್ಣದೇವರಾಯ ಇನ್ನೊಂದು ಕಡೆಯಿಂದ, ಹುಲಿ ಹಾಲಿನ ಮೇವು ಇನ್ನೊಂದು ಕಡೆಯಿಂದ, ಅಥವಾ ನಿಮಗೆ ರಾಜ್ಕುಮಾರ್ ಅವರ ಪೌರಾಣಿಕವಾದಂಥ ಐತಿಹಾಸಿಕವಾದಂಥ ಚಿತ್ರ ಕಣ್ಣೆದುರು ದುತ್ತನೆ ಬಂತು ಅಂತ ನನಗೊಂದ್ಸರಿ ಅನಿಸಿತು. ಇವತ್ತಿನ ಯಶ್ನ ರಾವಣನ ಅಭಿವ್ಯಕ್ತಿ ಇದೆಯಲ್ಲ, ರಾವಣ್ ರಾಜ್, ಧ್ವನಿ ಮತ್ತು ಶರೀರ ಮತ್ತು ಅಭಿವ್ಯಕ್ತಿ ಏಕೀಭವಿಸಿ ಒಂದು ಟ್ರೇಲರ್ನಲ್ಲಿ ನಮ್ಮನ್ನು ಆಳಿದ ರೀತಿ, ಅದು ಯಶ್ನ ಅಭಿವ್ಯಕ್ತಿಯ ಬಹಳ ದೊಡ್ಡ ಮೇಲ್ಮೆ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಹುಡುಗ ಇವತ್ತು ಇಡೀ ಬಾಲಿವುಡ್ಡನ್ನು ಅಥವಾ ಹಾಲಿವುಡ್ವರೆಗೆ ಒಂದು ಆಕರ್ಷಣೆಯನ್ನು, ಆಸಕ್ತಿಯನ್ನು ಮತ್ತು ಬಹಳಷ್ಟು ಜನರಿಗೆ ಒಂದು ಹೊಟ್ಟೆ ಉರಿಯನ್ನು ತರುವ ಮಟ್ಟಕ್ಕೆ, ಈರ್ಷೆಯನ್ನು ಹುಟ್ಟುಹಾಕುವ ಮಟ್ಟಕ್ಕೆ ಬೆಳೆತಾನೆ ಅಂತಂದರೆ ಅದಕ್ಕಿಂತ ಕನ್ನಡಕ್ಕೆ ಇನ್ನೊಂದು ಅಭಿಮಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ಒಂದು ರಾವಣನ ಆರ್ಭಟ, ರಾವಣನ ಇಡೀಯದಾದ ಸಾಮ್ರಾಜ್ಯ ಪ್ರಜ್ಞೆ, ಆ ವಿಸ್ತರಣೆಯ ಪ್ರಜ್ಞೆ, ತ್ರಿಲೋಕ ವೀರನಾಗಿ, ರಾಜನಾಗಿ, ಅನಭಿಷಿಕ್ತವಾಗಿ ಮೆರೆದಂಥ ಒಬ್ಬ ಮಹಾಬ್ರಾಹ್ಮಣ ರಾವಣನ ಪಾತ್ರವನ್ನು ಬಹುಶಃ ಇಲ್ಲಿಯವರೆಗೆ ಯಾರೆಲ್ಲ ಮಾಡಿದ್ದಾರೋ ಅವೆಲ್ಲವನ್ನ ಮೀರಿಸುವ ಮಟ್ಟಕ್ಕೆ,
ಅವೆಲ್ಲವನ್ನ ಮೀರಿಯೂ ಒಂದು ಚಾರಿತ್ರಿಕವಾದಂಥ ದಾಖಲೆ ಆಗುವ ಮಟ್ಟಕ್ಕೆ ಯಶ್ ತನ್ನ ಪಾತ್ರವನ್ನು ಅಭಿವ್ಯಕ್ತಿಗೆ ಒಡ್ಡಿದ್ದಾರೆ ಅನ್ನೋದರ ಬಗ್ಗೆ ಯಾವ ಅನುಮಾನವೂ ಬೇಡ. ಕನ್ನಡದ ಒಂದು ಹೆಮ್ಮೆಯ ಒಂದು ದಾಖಲಾತಿ ಈ ರಾಮಾಯಣದ ಸಿನಿಮಾ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನನಗೆ ಅನಿಸಿದ್ದು, ಇವತ್ತು ಆವರಣ ಪ್ರಜ್ಞೆ ಇದೆ, ಟೆಕ್ನಾಲಜಿ ಇದೆ. ಈಗ ನೋಡಿ, ಗೇಮ್ಸ್ ಆಫ್ ಥ್ರೋನ್ಸ್, ಹೌಸ್ ಆಫ್ ದ ಡ್ರ್ಯಾಗನ್, ದ ಲಾರ್ಡ್ಸ್ ಆಫ್ ರಿಂಗ್ಸ್, ಎ ನೈಟ್ ಆಫ್ ದ 7 ವೈಕಿಂಗ್ಸ್, ನೀವು ನೋಡಿರ್ತೀರಿ ಈ ಸಿನಿಮಾನ. ಅದರ ಆವರಣ ಪ್ರಜ್ಞೆ ಏನು, ಅದರ ಕಟ್ಟಿದ ರೀತಿ ಏನು, ಒಂದು ಸೆಲ್ಯುಲಾಯ್ಡ್ ಪರ್ದೆಯನ್ನು ಮೀರಿದ ಒಂದು ಅದ್ಭುತವಾದಂಥ ಅಲೌಕಿಕವಾದಂಥ ಜಗತ್ತನ್ನು ಹಾಲಿವುಡ್ ಚಿತ್ರರಂಗ ಯಾವ ರೀತಿ ಕಟ್ಟತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಚಿತ್ರಗಳು. ಈ ಚಿತ್ರಗಳನ್ನು ನೆನಪಿಸುವ, ಈ ಚಿತ್ರಗಳ ಸಾಲಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿ ನಿಲ್ಲಿಸಬಹುದಾದ ಸಿನಿಮಾ ರಾಮಾಯಣ ಈಗ ಬರ್ತಾ ಇರುವಂಥದ್ದು ಅನ್ನೋದರ ಬಗ್ಗೆ ಒಂದು ಅದ್ಭುತವಾದಂಥ ಝಲಕನ್ನು ಈ ಟ್ರೈಲರ್ ಕೊಟ್ಟಿದೆ. ಅದರ ಕ್ಯಾಮರಾ ಇರಬಹುದು, ಅದರ ಆವರಣ ಪ್ರಜ್ಞೆ ಇರಬಹುದು, ಪಾತ್ರಧಾರಿಗಳಿರ್ಬೋದು, ಅದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಹುದು, ಮತ್ತೆ ಇವತ್ತಿನ ತಾಂತ್ರಿಕತೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಂಡಂಥ ಒಂದು ಚಿತ್ರ ರಾಮಾಯಣ. ಯಾಕೆಂದರೆ ರಾಮಾಯಣ ಮತ್ತು ಮಹಾಭಾರತಕ್ಕೆ ಇವತ್ತಿನ ಟೆಕ್ನಾಲಜಿಗೆ ನೀವು ಎಷ್ಟು ಬಳಸಿದ್ರೂ ಇಲ್ಲ, ನನ್ನ ಹಸಿವಿನ್ನೂ ಮುಗಿದಿಲ್ಲ, ನನ್ನ ಆಕರಕ್ಕೆ ಇನ್ನೂ ಪೂರ್ಣತ್ವ ಬಂದಿಲ್ಲ ಅನ್ನುವಂಥ ಒಂದು ಇಡೀದಾದಂಥ ನೆಲೆಪ್ರಜ್ಞೆ ಇದೆ ಅದಕ್ಕೆ. ಆ ಒಂದು ಕಥನವೇ ಹಾಗೆ, ಅದರ ಲೋಕ ಸೃಷ್ಟಿಯೇ ಹಾಗೆ, ಅದರ ವೈಭವವೇ ಹಾಗೆ. ಅದಕ್ಕೂ ಸವಾಲೊಡ್ಡುವ ರೀತಿಯಲ್ಲಿ ಈ ನಮಿತ್ ಮಲ್ಹೋತ್ರ ಟೀಮು ಅಥವಾ ನಿತೀಶ್ ತಿವಾರಿ ತನ್ನ ನಿರ್ದೇಶನದಲ್ಲಿ ರಾಮಾಯಣ ಯಾವ ರೀತಿ ಬರಬಹುದು ಅನ್ನೋದಕ್ಕೆ ಒಂದು ಸಣ್ಣ ರಾಜಾಧಿರಾಜ ಝಲಕ್ನಲ್ಲೇ, ಟ್ರೈಲರ್ನಲ್ಲೇ ಈ ರೀತಿಯ ವಿಸ್ಮಯವನ್ನು ಸೃಷ್ಟಿಸಿದ್ದಾರೆ ಅಂತಾದರೆ ಇಡೀ ರಾಮಾಯಣ ಖಂಡಿತವಕ್ಕೂ ಅದು ಭಾರತೀಯರ 140 ಕೋಟಿ ಜನರ ಒಂದು ಆಸಕ್ತಿಯ ಮತ್ತು ಅದು ವೈಭವದ, ಅದರ ಜೊತೆಗೆ ಆರಾಧ್ಯ ಪ್ರಜ್ಞೆಯಾಗಿ ಅದು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ. ಈ ರಾಮಾಯಣವನ್ನು ಇಟ್ಟುಕೊಂಡು ನೋಡಿದಾಗ ನನಗೆ ಒಂದಿಷ್ಟು ಬೇರೆ ಹೊರತಾಗಿ ಮಾತಾಡಬೇಕು ಅಂತ ಅನಿಸ್ತು. ಯಶು ಟಾಕ್ಸಿಕ್ ಸಿನಿಮಾದವನ್ನು ಮೂಲಕ ಅದರ ಬಿಡುಗಡೆಯನ್ನು ಮುಂದೂಡಿದಾಗ, ಮೊದಲ ಒಂದೆರಡು ಝಲಕ್ಕನ್ನು ಬಿಟ್ಟಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು ಜರ್ಕ್ ಹೊಡೆದಿತ್ತು. ಏನೋ ಇದು ಆಗಬಾರದ್ದು ಆಗಬಹುದೇ, ಅಥವಾ ನಾವು ನಿರೀಕ್ಷೆ ಮಟ್ಟವನ್ನು ಮೀರಿ ಅದು ಆಗಬಹುದೇ. ಆದರೆ ಬರ್ತಾ 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 ಒಂದೊಂದು ಅದರ ಒಳಪದರಗಳನ್ನು ಅವರು ಒಂದು ಪ್ರಚಾರದ ಸಾಮಗ್ರಿಗಳಾಗಿ ತೋರಿಸ್ತಾ ಹೋದಾಗ ಟಾಕ್ಸಿಕ್ ಯಶ್ನ ಅದ್ಭುತ ಚಿತ್ರವಾಗಿ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ಇವತ್ತು ತಂದಿದೆ. ಕೆಲವರು ಅದರ ಸೆಕ್ಸಿ ಅಥವಾ ಇನ್ನೊಂದು ಮಗದೊಂದು ಸಂಸಾರ ನೋಡುವ ಸಿನಿಮಾ ಅಲ್ಲ, ಅವರು ಮೊದಲೇ ಘೋಷಣೆ ಮಾಡಿದ್ದಾರೆ. ಅಡಲ್ಟ್ಸ್ ಓನ್ಲಿ ಅನ್ನುವ ರೀತಿಯಲ್ಲೇ ಅವರು ಮೊದಲೇ ಅದನ್ನು ಘೋಷಣೆ ಮಾಡಿದ್ದಾರೆ. ಸಿನಿಮಾ ಅನ್ನೋದು ಒಂದು ರಂಜನೆಯ ಅಖಾಡ ಅದನ್ನು ಎಷ್ಟರ ಮಟ್ಟಿಗೆ ಗರಿಷ್ಠವಾಗಿ ನಾನು ಬಳಸ್ಕೋಬಹುದು ಅನ್ನೋದಕ್ಕೆ ಟಾಕ್ಸಿಕ್ ಕೂಡ ಒಂದು ಉದಾಹರಣೆಯಾಗಿ ನಿಲ್ಲಬಹುದು ಅನ್ನುವಂಥದ್ದು ನಮಗೆ ಅವರು ಈಗಾಗಲೇ ನಮ್ಮ ಕಣ್ಣೆದುರು ಯಾವ್ಯಾವ ಪ್ರಚಾರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೋ ಆ ಮೂಲಕ ಹೇಳಿದ್ದಾರೆ. ಹಾಗಾಗಿ ಯಶ್ ನಿಧಾನವಾಗಿ ಬಂದರೂ ಕೂಡ ಪ್ರಧಾನವಾದ 2 ಸಿನಿಮಾಗಳನ್ನು ನಮ್ಮ ಕಣ್ಣೆದುರು ಇಡ್ತಾ ಇದ್ದಾರೆ. ಅದು ಎರಡರಲ್ಲೂ ಅವರು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಸಂಶಯವು ಉಳಿದಿಲ್ಲ. ಯಶ್ನ ಒಂದು ದೊಡ್ಡ ಪ್ರವೃತ್ತಿ ಏನು ಅಂತಂದರೆ, ಅವರು ಕಥೆಯನ್ನು, ನಿರ್ದೇಶಕರನ್ನು ಮತ್ತು ಟೀಮನ್ನು ನೋಡಿ ಆಯ್ಕೆ ಮಾಡುವಂಥದ್ದು ಇದೆಯಲ್ಲ, ಅದು ಅವರ ವೃತ್ತಿ ಪ್ರಜ್ಞೆ, ಅದರ ಶ್ರೇಷ್ಠತೆ ಅಂತ ನಾನು ಭಾವಿಸಿದ್ದೇನೆ.
ಕನ್ನಡದಲ್ಲಿ ಇವತ್ತು ಇಡೀದಾಗಿ ನಾವು ಸೋಲ್ತಾ ಇದ್ದೇವೆ. ಆದರೆ ಇಬ್ಬರು ಕನ್ನಡಿಗರ ಮೂಲಕ ಇವತ್ತು ವಿಶ್ವದಲ್ಲೇ ನಾವು ಕನ್ನಡಿಗರ ಆತ್ಮಸ್ಥೈರ್ಯವನ್ನ, ಅಭಿಮಾನವನ್ನ, ಅದರ ಪತಾಕೆಯನ್ನ ಹಾರಿಸ್ತಾ ಇದ್ದೇವೆ. ಒಂದು ಯಶ್, ಇನ್ನೊಂದು ನಮ್ಮ ರಿಷಬ್. ಒಂದು ರೀತಿಯಲ್ಲಿ ಗಮನಿಸಬೇಕು ಅಂತಾದರೆ, ಇವತ್ತಿನ ರಾಮಾಯಣವನ್ನು ನಾವೇನು ಗಮನಿಸ್ತೇವೆ, ಆ ಪಾತ್ರದ ವೈಭವವನ್ನು ಏನು ಗಮನಿಸ್ತೇವೆ, ಅದು ತಾಂತ್ರಿಕವಾದಂಥ ಆವಿಷ್ಕಾರದ ಫಲಶ್ರುತಿಯೂ ಹೌದು. ನಮಗೆ ಹಿಂದೆ ರಾಜ್ಕುಮಾರ್ ಕಾಲದಲ್ಲಿ ಒಳಗಿಂದ ಪಾತ್ರದ ವೈಭವ ಗೊತ್ತಾಗ್ತಾ ಇತ್ತು, ಹೊರಗಿನ ತಾಂತ್ರಿಕ ವೈಭವ ಇಷ್ಟಿರಲಿಲ್ಲ. ಅದೇ ನೀವು ಭಕ್ತ ಪ್ರಹ್ಲಾದವನ್ನು ನೋಡಿ ಅಲ್ಲಿ, ಅಥವಾ ಬಬ್ರುವಾಹನವನ್ನು ನೋಡಿ, ರಾಜ್ಕುಮಾರ್ ಅವರ ಅಭಿವ್ಯಕ್ತಿಯ ಶ್ರೇಷ್ಠತೆಯ ಒಂದು ವೈಭವವೇ ಪಾತ್ರೋಚಿತವಾಗಿ ಕಾಣ್ತಾ ಇತ್ತು. ಆದರೆ ಇವತ್ತು ಪಾತ್ರ ಒಳಗೆ ಅಡಕ ಪ್ರಜ್ಞೆಯಿಂದ ಕಾಣುವ ಆ ವೈಭವಕ್ಕಿಂತ ಹೊರಗಿನ ಆವಿಷ್ಕಾರ, ತಲೆಗಿಂತ ಮುಂಡಾಸ ದೊಡ್ಡದು ಹೇಳ್ತೇವಲ್ಲ, ಆ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ. ಆದರೂ ರಾಮಾಯಣದಲ್ಲಿ ಯಶನ ಆ ಭೀಷಣವಾದ ಪ್ರತಿಭೆ, ಅಭಿವ್ಯಕ್ತಿ, ಅಲ್ಲಿ ಎಲ್ಲ ಪಾತ್ರವು ರಾಮನನ್ನು ಅಷ್ಟೇ ಚೆನ್ನಾಗಿ ನಿರ್ವಹಿಸಲಾಗಿದೆ, ಅದರ ಪ್ರಶ್ನೆ ಬೇರೆ. ಆದರೆ ರಾಮಾಯಣ ಅಂದರೆ ರಾವಣಾಯಣವೇ ಅನ್ನುವ ಮಟ್ಟಕ್ಕೆ ಪ್ರಥಮ ಚುಂಬನ, ಪ್ರಥಮ ಟ್ರೈಲರು ನಮಗೆ ಆವರಿಸಿಕೊಂಡಿದೆ. ಇದರ ಜೊತೆಗೆ ಹನುಮಾನ್ ಬರ್ತಾ ಇದ್ದಾನೆ. ಕನ್ನಡಿಗರಿಗೆ ಕನ್ನಡದ ನೆಲದಲ್ಲಿ ನಿಂತು ನಾವು ಮಾತಾಡುವಾಗ ಈ ಎರಡು ಕಣ್ಣುಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಂಸ್ಕೃತಿಕ ಗರ್ಭದಿಂದ ಆವಿರ್ಭವಿಸಿದ ಕಣ್ಣು ರಿಷಬ್, ಇನ್ನೊಂದು ಪಕ್ಕಾ ಕಮರ್ಷಿಯಲ್ ಜಗತ್ತಿನಿಂದ ಹುಟ್ಟಿ ಬಂದಂಥ ಧೀಮಂತ ಪ್ರತಿಭೆ ಯಶ್. ಯಶ್ ಇನ್ನೂ ನಿರ್ದೇಶನಕ್ಕೆ ಇಳಿದಿಲ್ಲ. ಒಂದು ರೀತಿಯಲ್ಲಿ ನಮ್ಮ ರಿಷಬ್ ಯಶ್ಗಿಂತ ಒಂದು ತೂಕ ಮೇಲೆ. ಯಾಕೆಂತಂದ್ರೆ ಸವ್ಯಸಾಚಿ, ನಿರ್ದೇಶನ ಮತ್ತು ಅಭಿವ್ಯಕ್ತಿ, ಪಾತ್ರ, ಈ ಎರಡರ ನೆಲೆಯಲ್ಲೂ ವಿಶ್ವವನ್ನೇ ಜಯಿಸಿದಂಥ ಹುಡುಗ. ಇವತ್ತು ರಾವಣನಂಥ ಪಾತ್ರವನ್ನ ಯಶ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಭಾವಿಸಿದರೆ, ಕನ್ನಡದಲ್ಲಿ ಯಶನ ಹಾಗೇನೆ ಇನ್ನೊಬ್ಬ ಮಾಡಲಿಕ್ಕೆ ಇಲ್ಲಿ ಸಿದ್ಧವಾದಂಥ ಪ್ರತಿಭೆ ಏನಾದ್ರು ಇದ್ರೆ ಅದು ರಿಷಬ್ ಶೆಟ್ಟಿ. ನಮಗೆ ಒಂದು ಕಡೆ ರಾವಣನನ್ನ ನೋಡುವ ಯೋಗ, ಇನ್ನೊಂದು ಕಡೆ ಹನುಮನನ್ನ ನೋಡುವ ಯೋಗ. ಕನ್ನಡಿಗರಿಗೆ ಇನ್ನೇನು ಬೇಕು ಹೇಳಿ? ಕನ್ನಡಿಗರಿಗೆ ಇದಕ್ಕಿಂತ ಇನ್ನೇನು ಬೇಕು? ಕನ್ನಡ ಚಿತ್ರರಂಗ ಸೊರಗ್ತಾ ಇದೆ, ಆದರೆ ಇವರಿಬ್ಬರಿಂದ ವಿಶ್ವಮಟ್ಟದಲ್ಲೇ ಕನ್ನಡತನ ಬೆಳಗ್ತಾ ಇದೆ. ನಿಸ್ಸಂಶಯವಾಗಿ ಭಾರತದ ಒಟ್ಟು ಚರಿತ್ರೆಯಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಅಸ್ಮಿತೆಯ ನೆಲೆಯಲ್ಲಿ ಎರಡು ಕಣ್ಣುಗಳು ಅಂತಲೇ ನಾವು ಭಾವಿಸುವುದು ರಾಮಾಯಣ ಮತ್ತು ಮಹಾಭಾರತ. ಅದೇ ಕನ್ನಡ ಅಂತ ಬಂದಾಗ, ವರ್ತಮಾನದಲ್ಲಿ ಚಿತ್ರರಂಗ ಅಂತ ಬಂದಾಗ, ನಮ್ಮನ್ನ ಅತ್ಯಂತ ಸಂತುಷ್ಟಿ ಮತ್ತು ಸ್ವಾಭಿಮಾನದಿಂದ ಗಮನಿಸಬಹುದಾದಂಥ ಎರಡು ವ್ಯಕ್ತಿತ್ವಗಳು, ಕಣ್ಣುಗಳು, ಕನ್ನಡದ ಎರಡು ಉಜ್ವಲವಾದ ಕಣ್ಣುಗಳು ಅಂತ ಭಾವಿಸುವುದಿದ್ರೆ ಅದು ಒಂದು ಯಶ್, ಇನ್ನೊಂದು ರಿಷಬ್. ಇವರಿಬ್ಬರಿಗೂ ನಾವು ಅಭಿನಂದಿಸಬೇಕು. ಇವರಿಬ್ಬರಿಗೂ ನಾವು ಇನ್ನಿಲ್ಲದ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕೆಂತಂದ್ರೆ ಬಸವಳಿತಾ ಇರುವಂಥ ಕನ್ನಡ ಚಿತ್ರರಂಗಕ್ಕೆ ಕನ್ನಡದಲ್ಲಿಯೂ ಮತ್ತು ವಿಶ್ವಮಟ್ಟದಲ್ಲಿಯೂ ಏಕಕಾಲದಲ್ಲಿ ನಮ್ಮನ್ನ ಪುಳಕಗೊಳಿಸ್ತಾ ಇರುವಂಥ, ಜಾಗೃತಗೊಳಿಸ್ತಾ ಇರುವಂಥ, ಖುಷಿಗೊಳಿಸ್ತಾ ಇರುವಂಥ ಇವರಿಬ್ಬರು ಕನ್ನಡಕ್ಕೆ ದಕ್ಕಿದ ಒಂದು ಕಾಲದ ಕೊಡುಗೆ, ಕಾಣಿಕೆ ಅಂತ ಭಾವಿಸಬಹುದಾದಂಥ ಹೆಮ್ಮೆಯನ್ನ ಈ ಹೊತ್ತಿಗೂ ತರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಭಿನಂದಿಸಬೇಕು. ಯಶನ ಭೀಷಣ ಪ್ರತಿಭೆ ಇವತ್ತಿನವರೆಗಿನ ಯಾರೆಲ್ಲ ರಾವಣನ ಪಾತ್ರ ಮಾಡಿದಾರೋ ಆ ಎಲ್ಲ ಪಾತ್ರಗಳನ್ನು ಮೀರಿ ಯಶ್ ನಿಲ್ತಾರೆ ಅನ್ನೋದಕ್ಕೆ ಟ್ರೇಲರು ಸಾಕ್ಷಿ. ಈವರೆಗೆ ಬಂದಂಥ ರಾಮಾಯಣ ಅನ್ನುವಂಥ ಎಲ್ಲ ಕೃತಿಗಳನ್ನು ಮೀರಿ ಒಂದು ಶ್ರೇಷ್ಠ ಕೃತಿಯಾಗಿ ನಿಲ್ಲಬಹುದಾದಂಥ ರಾಮಾಯಣ ಏನಾದ್ರು ಇದ್ರೆ ಅದು ನಮಿತ್ ಮಲ್ಹೋತ್ರಾ ಮತ್ತು ನಿತೀಶ್ ತಿವಾರಿ ಈ ಜಂಟಿ ಪ್ರಯತ್ನದಲ್ಲಿ ಒಡಮೂಡುವ ರಾಮಾಯಣ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಬೇಕಾಗಿಲ್ಲ, ಯಾವ ಸಂಶಯವೂ ಬೇಕಾಗಿಲ್ಲ. ಈ ಟ್ರೇಲರ್ ಒಂದೇ ಸಾಕ್ಷಿಯಾಗಿ ನಿಲ್ತದೆ. ಅಂದರೆ ಸಿನಿಮಾ ಹೇಗಿರಬಹುದು, ಅದರ ಆಕರ ಪ್ರಜ್ಞೆ, ಅದರ ವಸ್ತು ಪ್ರಜ್ಞೆ, ಅದರ ಅಭಿವ್ಯಕ್ತಿ ಮತ್ತು ರಾಮಾಯಣದ ಒಟ್ಟು ಮೂಲವಾದಂಥ ಧಾತು ಅದು ಎಲ್ಲಿಯೂ ಒಂದು ಹಂತದಲ್ಲಿ ಅದು ಅದ್ಭುತವಾಗಿ ನಮಗೆ ಚಿತ್ರಿಸಲ್ಪಟ್ಟಿದೆಯೇ ಹೊರತು
ಕುಬ್ಜವಾಗಿ ಎಲ್ಲಿಯೂ ಕಾಣಿಸುವ ಪ್ರಯತ್ನ ನಡೆದಿಲ್ಲ. ಆದಿಪುರುಷನಂಥ ವಿಕೃತವಾದಂಥ ಅಭಿವ್ಯಕ್ತಿಯ ಮಧ್ಯೆ ರಾಮಾಯಣ ಮೂಲ ಸೊಗಸು ಮತ್ತು ಸಮೃದ್ಧತೆಯಿಂದ ನಮ್ಮ ಕಣ್ಣೆದುರು ಬರ್ತಾ ಇದೆ. ಬಹುಶಃ ನೀವು ಅಷ್ಟೇ ಖುಷಿಯಿಂದ ಇದನ್ನು ಆನಂದಿಸಿದ್ದೀರಿ, ಆರಾಧಿಸ್ತಾ ಇದ್ದೀರಿ ಮತ್ತು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಯಶ್ಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ, ಈ ತಂಡಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಯಶ್ ವರ್ತಮಾನದಲ್ಲಿ ನಮ್ಮೆಲ್ಲರಿಗೂ ಕನ್ನಡದ ನೆಲೆಯಿಂದ ಅತ್ಯಂತ ಸ್ವಾಭಿಮಾನವನ್ನು, ಅಭಿಮಾನವನ್ನು, ಯಶ್ ನಮ್ಮವ, ಯಶ್ ಕನ್ನಡಿಗ, ಯಶ್ ಎಲ್ಲಿಯೂ ಕೂಡ ನೋಡಿ ಕನ್ನಡದಲ್ಲಿ ನಮಸ್ಕಾರಗಳು ಅಂತ ಶುರು ಮಾಡ್ತಾರೆ. ಅದು ತೆಲುಗು, ತಮಿಳು, ಹಿಂದಿ ಎಲ್ಲವನ್ನ ದಾಟಿ ಅದು ವಿಶ್ವಮಟ್ಟಕ್ಕೆ ಮುಟ್ತದೆ. ಪ್ರತಿಯೊಂದು ಕಡೆ ಕೂಡ ಕನ್ನಡವನ್ನು ಎಲ್ಲಿಯೂ ಒಂದು ಎರಡನೇ ದರ್ಜೆಗೆ ತಳ್ಳುವ ಅಥವಾ ಕನ್ನಡವನ್ನು ಒಂದು ಕಿಕ್ ಬೋರ್ಡ್ ಆಗಿ ಭಾವಿಸುವ, ನನಗೆಲ್ಲವೂ ಸಿಕ್ಕಿದೆ, ದಕ್ಕಿದೆ ಅನ್ನುವ ಅಹಂಕಾರದಲ್ಲಿ ವರ್ತಿಸುವ ಯಾವುದೇ ರೀತಿಯ ಒಂದು ಗುಣ ಸ್ವಭಾವವನ್ನು ಯಶ್ನಲ್ಲಿ ಈವರೆಗೂ ನಾನು ನೋಡಿಲ್ಲ. ರಿಷಬ್ನಲ್ಲೂ ಅದನ್ನೇ ನಾನು ಭಾವಿಸಿದ್ದೇನೆ. ರಿಷಬ್ ಕೂಡ, ಯಾಕೆಂದ್ರೆ ಇಬ್ಬರನ್ನು ಯಾಕೆ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡ್ತಾ ಇದ್ದೇನೆ ಅಂತಂದ್ರೆ ಇವರಿಬ್ಬರು ಮಹಾಪ್ರತಿಭಾವಂತರು ಮತ್ತು ಕನ್ನಡಿಗರ ಆರಾಧ್ಯ ಪ್ರಜ್ಞೆಗೆ ಒಳಗಾದಂಥ ಮಹಾನ್ ವ್ಯಕ್ತಿತ್ವಗಳು. ಹಾಗಾಗಿ ಇವರಿಬ್ಬರೂ ಕೂಡ ತಾವು ನಿಂತ ನೆಲೆಯಲ್ಲಿ ಕನ್ನಡವನ್ನ, ಕನ್ನಡದ ಅಸ್ಮಿತೆಯನ್ನ, ಕನ್ನಡದ ಪ್ರಜ್ಞೆಯನ್ನ, ಕನ್ನಡ ಚಿತ್ರರಂಗದ ಒಂದು ಇತಿಹಾಸವನ್ನ ಅವರು ಅಲ್ಲಿ ಅಭಿಮಾನದಿಂದ ಪ್ರಚುರಪಡಿಸ್ತಾರೆ ಹೊರತು ಎಲ್ಲಿಯೂ ಅಹಂಕಾರದಿಂದ ಅವರು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಶ್ನನ್ನು ಅಭಿನಂದಿಸುವ ಜೊತೆಗೇ ನಮ್ಮ ಕನ್ನಡದ ನೆಲದಿಂದ ಹೋದಂಥ ವಿಶ್ವಮಾನವ ಪ್ರಜ್ಞೆಯಲ್ಲಿ ಇವತ್ತು ಹನುಮನಾಗಿ ಕಾಣಿಸ್ಕೊಳ್ತಾ ಇರುವಂಥ ರಿಷಬ್ ಶೆಟ್ಟಿಯನ್ನು ಅಭಿನಂದಿಸ್ತೇನೆ. ಇವರಿಬ್ಬರೂ ಕೂಡ ನಮಗೆ ಕನ್ನಡದ ಒಂದು ಎರಡು ಮುತ್ತುಗಳು. ಇವರು ಶಾಶ್ವತವಾಗಿ ಪ್ರತಿಯೊಂದು ಕೃತಿಯ ಮೂಲಕ ನಮಗೆ ಇದೇ ರೀತಿಯ ಒಂದು ಖುಷಿಯನ್ನು ಕೊಡ್ತಾ ಹೋಗಲಿ. ರಾಮಾಯಣಕ್ಕಾಗಿ ನಾನು ಕಾದಿದ್ದೇನೆ, ನೀವು ಕಾಯ್ತೀರಿ ಅಂತ ಅಂದ್ಕೊಳ್ತೇನೆ. ಈ ರಾಮಾಯಣದ ಒಂದು ಭಾಗವಾಗಿ ರಾವಣನಾಗಿ ಯಶು ಇಡೀ ಕನ್ನಡದ ಪ್ರಜ್ಞೆಯನ್ನು ವಿಶ್ವಮಟ್ಟಕ್ಕೆ, ರಾಮಾಯಣ ಖಂಡಿತವಾಗಿಯೂ ವಿಶ್ವದ ಒಂದು ಶ್ರೇಷ್ಠ ಚಿತ್ರ ಮತ್ತು ಜನಪ್ರಿಯ ಚಿತ್ರ, ಗಳಿಕೆಯ ಚಿತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ರಾಮಾಯಣ, ಯಶು, ರಿಷಬ್, ನಮ್ಮ ಅಸ್ಮಿತೆ, ನಮ್ಮ ರಾಮನ ಕಾಲ ಇವೆಲ್ಲ ಇರುವುದರಿಂದ ಸ್ವಲ್ಪ ವಿಡಿಯೋ ದೀರ್ಘವಾಗಿದೆ. ಕೊನೆಯವರೆಗೂ ನೀವು ನೋಡ್ತೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರತಿಕ್ರಿಯೆಯನ್ನು ನನಗೆ ರವಾನಿಸಿ. ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ. ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆರ್ಥಿಕವಾಗಿ ನನಗೆ ಬೆಂಗಾವಲಾಗಿ ಹೆಚ್ಚೆಚ್ಚು ಶೇರ್ ಮಾಡಿ. ನಮಸ್ತೆ. ಇದು ರಾಮನ ಯುಗದ ಆರಂಭ.